ದೇವಿ ಗುಡಿ ಕಟ್ಸ್ಯಾರ್ರಿ. ಅವ್ರದೇನ್ರಿ ಕಾಳಕಾದೇವಿ ಗುಡಿ ರೀ. ಹಾಂ, ಕಾಳಕಾದೇವಿ ಗುಡಿ ಕಟ್ಸಿದ್ರಿ. ಅಲ್ಲಿ ಈಗಲೂ ಎಲ್ಲಾರಿ 9 ದಿನ ಪೂಜಾದ್ದು ಎಲ್ಲ ಮಾಡಿದ್ರಿ. ಆದ್ರೆ ಅಂತ ಅದು ಬರಬಾರ್ದಿತ್ತು ರೀ ಅವ್ರಿಗೆ. ಅಲ್ಲ ಮರ ಎಷ್ಟು ವರ್ಷದಿಂದ ಪೂಜಾರಿ ಆಗಿದ್ರ? ಈಗ ಒಂದು 15-20 ವರ್ಷ ಆಗ್ಬೋದ್ರಿ. ಹ್ಞೂ ರೀ. ಅವರು ಆಮೇಲೆ ಎಲ್ಲ ಹೇಳ್ತಿದ್ರಿ. ಅವ್ರು ಹೇಳಿಂದ ಎಲ್ಲರಿಗೂ ಚಲೋ ಆಕೈತ್ರಿ. 6ರೊಳಗೆ ಪೂಜಾರಿ ಇಡೀ ಕುಸುಗಲ್ರಿ. 6ರೊಳಗೆ ಪೂಜಾರಿ ಎಲ್ಲಿಂದಲೋ ಬರ್ತಿತ್ರಿ. ಅವ್ರಿಗೆ ಯಾವುದೋ ಕಷ್ಟ ಇದ್ದಿದ್ದು ಹೇಳ್ಕೊಂತಿದ್ರಿ. ಹ್ಞೂ ರೀ. ಏನ್ರ ಯಾರ ಇದು ಇತ್ತು, ದ್ವೇಷ ಇತ್ತು? ಏನು ಇಲ್ರಿ. ನಾವು ಕುಸುಗಲ್ಲಾಗ್ರಿ. ಇಲ್ಲಿ ಹುಬ್ಬಳ್ಳಿಗೆ ಬಂದಿದ್ದು ನಮಗೇನು ಗೊತ್ತಿಲ್ರಿ. ದ್ವೇಷ ಅನ್ನೋದು ಏನು ಇದ್ದಿದ್ದಿಲ್ಲ ಬಿಡ್ರಿ. ಹ್ಞೂ ರೀ. ದ್ವೇಷ ಅನ್ನೋದ ಇಲ್ರಿ. ಇಲ್ರಿ. ಶತ್ರುಗಳು ಕುಸುಗಲ್ಲಾಗಿದ್ದಾಗ ಇಲ್ರಿ. ಇಲ್ರಿ. ನಮಗೆ ಒಟ್ಟ ನಮ್ಗೆ ಗೊತ್ತಾ ಇಲ್ರಿ. ಈಗ ನಮ್ಮ ಮಗ ಅವರು ಬೆಂಗಳೂರಾಗ ಇದ್ರಿ. ಅವ್ರು ಫೋನ್ ಮಾಡಿದ್ರಿ. ಅವ್ರು ಫೋನ್ ಮಾಡಿಂದ ನಾವು ಇಮಿಡಿಯೇಟ್ಲಿ ಬಂದಿವ್ರಿ. ನಾವು ಹ್ಞೂ ರೀ. ನಮ್ಮ ಮಗ ಬೆಂಗಳೂರಾಗದಾರ್ರಿ, ಕಾಂಪಿಟೇಷನ್ಗೆ ಹೋಗಿದ್ರಿ. ಅವ್ರು ಹಿಂಗೆ ಅನ್ನತ್ಲೆ ನಮ್ಗೆ ಶಾಕ್ ಆತ್ರಿ. ಭಾಳ ಶಾಕ್ ಆತ್ರಿ. ಭಾಳ ಶಾಕ್ ಆತು. ಮತ್ತು ಇವರೆಲ್ಲ ನಮ್ಮ ಮಕ್ಕಳು ರೀ. ಇವರು ನಮ್ಮ ಮನೆಯವ್ರು 3 ಮಂದಿ ಅಣ್ಣ ತಮ್ಮರೇ ಎಲ್ಲರೂ ಕೂಡಿ ನಾವು ಆಟೋ ತೊಗೊಂಡು ನಮ್ಮ ಮನೆ ಆಟೋ ಐತ್ರಿ ಬಂದುಬಿಟ್ಟಿವ್ರಿ. ನಾವು ಭಾಳ ದೂರದಿಂದ ಬರ್ತಿದ್ರಿ. ಭಾಳ ಅಂದ್ರೆ ಭಾಳ ದೂರದಿಂದ ಬರ್ತಿದ್ರಿ. ಎಲ್ಲರಿಗೂ ಚಲೋ ಆಕಿತ್ರಿ. ಇಲ್ಲಿ ಹುಬ್ಬಳ್ಳಿಯಾಗ ಮತ್ತು ವೈಷ್ಣೋದೇವಿ ಗುಡಿಯಾಗ ಐತಾರ್ಕೊಮ್ಮೆ ಹೇಳ್ತಾರ್ರಿ. ಒಂದು 4-5 ಮಂದಿಗೆ ಹೇಳಿದ್ರಂತ ನೋಡ್ರಿ. ಈಗ ಯಾರು ಏನು ಮಾಡ್ರಿ ಅಂತ ಏನು ಗೊತ್ತಾತ? ಅವರು ಗೊತ್ತಾಗ್ಲಿಲ್ರಿ. ಈಗ ಹೇಳುದ್ರಿ. ಏನು ನಿಮಗೇನು ವಿಷಯ ಇದು ಚೂರಿ ಹಿಂದ ಬೆನ್ಲಿಂದ ಗಾಡಿ ಹತ್ತ ಮುಂದೆ ಅವ್ರ ಈಗ ಡಾಕ್ಟರ್ ಹೇಳಿದ್ರಿ ವಿದ್ಯಾಕರ್ ಅವ್ರ ಹೆಂಡತಿ. ಈ ಚಾವಿ ತೊಗೊಂಡು ಧಾರವಾಡಕ್ಕೆ ಹೋಟ್ ಹಾಕಕ್ಕೆ ಹೋಗಿದ್ರಂತ್ರಿ. ಹೋಟ್ ಹಾಕಿ 4 ಗಂಟೆಗೆ ಅವ್ರ ಬಂದು 4 ಮಂದಿ ಬಂದು ಇಳಿಸಿ ಹೋದ್ರಂತ್ರಿ. ಇವು ಕೇಳ್ದು ಒಂದು 5-6 ಮಂದಿಗೆ ಹೇಳಿದ್ರಂತ್ರಿ. ಆಮ್ಯಾಲ ಒಂದಿಷ್ಟು ಹೊತ್ತು 5 ಗಂಟೆಗೆ ಫೋನ್ ಮಾಡ್ಯಾರಂತ್ರಿ ಮನೆಗೆ. ಮಗಳು ಕೂಡ ಹೆಂಡತಿ ಕೂಡ ನಾ ಬರಾಕತ್ತಾನಂತೆ ಫೋನ್ ಮಾಡಿ ಎಲ್ಲ ಮಾತಾಡಿ ಆಮೇಲೆ ಒಂದಿಷ್ಟು ಹೊತ್ತಿನಾಗ ಅಂದ್ರೆ ಇಲ್ಲ ಅಜ್ಜಾರಿಗೆ ಆರಾಮಿಲ್ಲ, ಸ್ವಲ್ಪ ಬರ್ಬೇಕು ನೀವು, ಸೀರಿಯಸ್ ಐತೆ ಅಂದ್ರಂತ್ರಿ. ಅವಾಗ ಬಂದಿದ್ರಂತ್ರಿ. ನಮಗೂ ನಾವು ಕುಸುಗಲ್ಲಾಗಲ್ರಿ. ಹಿಂಗಾಗಿ ನಮ್ಗೇನು ಗೊತ್ತಿದ್ದಿಲ್ರಿ. ಈಗ ಅವ್ರ ಹೇಳಿದ್ರಿ ವಿದ್ಯಾಕರ್. ಏನಿಲ್ರಿ. ಏನಿಲ್ರಿ. ಅದು ಯಾವುದು ಗೊತ್ತಿಲ್ರಿ. ಏನಿಲ್ರಿ. ಲಕ್ಷ್ಮವ್ವ ಬಾಲ್ಯೇಶ್ವರ.